ಪಾನವ ಮಾಡಿದೆ ನೀ ಅವಳಿಗೆ ಶರಣೆಂದೇ. ಅಮೃತ ಪಾನವ ಮಾಡಿದೆ ನೀ ಅವಳಿಗೆ ಶರಣೆಂದೇ. ಗೋಮಾತೆಗೆ ಗೌರವ ಸಲ್ಲಿಸದಿದ್ದೊಡೆ ನಿನ್ನ ನೀ ಕೊಂದೆ, ನಿನ್ನ ನೀ ಕೊಂದೆ, ನಿನ್ನ ನೀ ಕೊಂದೆ. ಜೀವ ಕೊಡಲೆಂದೇ ಕಾಮಧೇನು ಭುವಿಗೆಂದೇ. ಘೃತದದಿ ತಕ್ರ ಉಂಡು ನೀ ಗೋವನು ಇರಿಯುವೆಯ. ಶಾಂತದಿ ಸುರಿಸುವ ಗೋವಿನ ಕಡಲಿಗೆ ಕೊಡಲಿಯ ಕುಡಿಸುವೆಯ. ಘೃತದದಿ ತಕ್ರ ಉಂಡು ನೀ ಗೋವನು ಇರಿಯುವೆಯ. ಶಾಂತದಿ ಸುರಿಸುವ ಗೋವಿನ ಕಡಲಿಗೆ ಕೊಡಲಿಯ ಕುಡಿಸುವೆಯ. ನಿನ್ನಯ ತಾಯಿ ಗೋವಿದು ಕಾಣೋ ಅದಕ್ಕೂ ಉಸಿರಿದೆಯೋ. ನಿನ್ನಯ ತಾಯಿ ಗೋವಿದು ಕಾಣೋ. ಬಂಧುಗಳೇ, ನನಗಂತೂ ತುಂಬ ಖುಷಿ. ಒಬ್ಬ ಶಿಕ್ಷಕನಾಗಿ 35 ವರ್ಷ ಮಕ್ಕಳ ಮುಂದೆ ನಿಂತು ಹಾಗೆ ಹೀಗೆ ಹಾಗೆ ಹೀಗೆ ಅಂತೇಳಿ ಪಾಠ ಮಾಡಿ ಪರೀಕ್ಷೆಯ ಆಶಯವಲ್ಲದೆ ಒಂದಿಷ್ಟು ಸಮಾಜದ ಕಡೆಯಿಂದಾಗಿ ಏನಾದರೂ ಮೂಡಿ ಬರುವಂಥ ಒಂದು ಕೂಸು ನಮ್ಮ ಕಡೆಯಿಂದ ಈ ಶಾಲೆಯಿಂದ ಹೊರಟೋದ್ರೆ ಅದು ನಾಳೆ ಬರೀ ಎತ್ತ ತಂದೆ ತಾಯಿಗೆ ಮಾತ್ರ ಅಲ್ಲ, ಊರಿಗೂ ಒಂದು ಕೀರ್ತಿ ಅಂತೇಳಿ ಹೆಮ್ಮೆ ಪಡುವವರು ನಾವು ಶಿಕ್ಷಕರು. ಅಂಥ ಹೊತ್ತಲ್ಲಿ ಒಂದು 4, 5, 6, 8 ಜನ ವರದಿಗಾರರ ಬಗ್ಗೆ ಖುಷಿ ಆಗತ್ತೆ. ಅಂಥದ್ರಲ್ಲಿ ಹಿಂದೆ ಸುವರ್ಣ ಚಾನಲ್ನಲ್ಲಿ ಇರುವಾಗಲೇ ತಾಯಿ ನಿಮ್ಮ ಮಾತನ್ನು ಕೇಳಿಸ್ಕೊಂಡೆ ಒಂದಷ್ಟು ಏನನ್ನೋ ಕಲ್ತಿದ್ದೀವಿ ಅಂತ ಅಂದ್ಕೊಳ್ತೀನಿ. ವಯಸ್ಸಿನಲ್ಲಿ ನಿಮ್ಗಿಂತ ಚಿಕ್ಕವನಾದರೂ ನಿಮ್ಮ ಮಾತುಗಳು ನಮಗೆಲ್ಲೋ ಒಂದು ಕಡೆ ಪಾಠ ಮಾಡುವಾಗ ಪ್ರೇರಣೆ ಆಗಿದೆ, ಪ್ರೋತ್ಸಾಹ ಆಗಿದೆ. ರವಿಯಣ್ಣ ಹೇಳಿದರು, ಒಂದಷ್ಟು ಏನಾದರೂ ಪೂರ್ಣ ಹೋಗಿದೆ ಸಾಧ್ಯನೇ ಇಲ್ಲ, ಆ ನಿರೀಕ್ಷೆಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ದಿಕ್ಕಲ್ಲೊಂದಿಷ್ಟು ಯೋಚನೆ ಮಾಡೋರು ಇದ್ದಾರೆ ಎಂದಾಗ ಒಂದಷ್ಟು ಸಮಾಜದಲ್ಲಿ ಜಾಗೃತೆ ಮೂಡುತ್ತೆ ಅನ್ನೋದಕ್ಕೆ ಮೋಸ್ಟ್ಲಿ ನಿಮ್ಮ ಅಪ್ಪ ಅಮ್ಮ ಯೋಚನೆ ಮಾಡೇ ಹೆಸರಿಟ್ಟಿದ್ದಾರೆ. ವಿಜಯ, ಲಕ್ಷ್ಮಿ ಸ್ವಲ್ಪ ಕೊರತೆ ಆಗ್ಬೋದು ನಿಮ್ಮ ಕಾರ್ಯದ ಕಡೆಯಿಂದಾಗಿ. ಲಕ್ಷ್ಮಿ ಹೆಸರಿಗೆ ಸೀಮಿತ ಆಗ್ಬೋದೇನೋ. ಒಂದು ವರದಿಗಾರ್ತಿಯಾಗಿ ಆ ದಿಕ್ಕಲ್ಲಿ ಯೋಚನೆ ಮಾಡಿ ಏನೆಲ್ಲ ಗಳಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ನಾವೆಲ್ಲ ಕಂಡವರು. ಆದರೆ ವಿಜಯಲಕ್ಷ್ಮಿಯ ವರದಿಯಿಂದ ಅವರಿಗೆ ಎಷ್ಟು ಸಿಗತ್ತೆ ಅಂತ ಯೋಚನೆ ಮಾಡಿದರೆ ಅದು ನಮ್ಮ ಮೂರ್ಖತನ ಆಗತ್ತೆ. ಆದರೆ ಸಮಾಜಕ್ಕೆ ಎಷ್ಟು ಸಿಗತ್ತೆ ಅಂತ ಹೇಳಿದರೆ ದೊಡ್ಡದು ಸಿಕ್ಕಿದೆ ತಾಯಿ. ಖಂಡಿತ ಇದನ್ನು ಬಹಳ ಪ್ರೀತಿಯಿಂದ, ಬಹಳ ಅಭಿಮಾನದಿಂದ, ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಒಬ್ಬ ಮಹಿಳೆ ಆಕೆ ಸಬಲೆ, ಆಕೆ ಸಾಧಿಸಲಿಕ್ಕೆ ಸಾಧ್ಯ ಅನ್ನೋದನ್ನು ಮಾಡಿ ತೋರಿಸಿದ ಕೀರ್ತಿ ನಿಮ್ಮದು. ನಮ್ಮ ಪ್ರೀತಿಯ ಇವತ್ತಿನ ಈ ರವೀಂದ್ರ ಶೆಟ್ಟರ ಮನೆಯಂಗಳದ ಅಭಿಮಾನದ ಸಮ್ಮಾನದ ವೇದಿಕೆಗೆ ಆಗಮಿಸಬೇಕು. ಆಸೀನರಾಗ ಇವರಿಗೆ ಗೌರವಪೂರ್ವಕವಾಗಿ ಅರ್ಪಿಸ್ತಾ ಇರ್ತಕ್ಕಂಥ ಸಮ್ಮಾನ ಪತ್ರ. ವಿಜಯಲಕ್ಷ್ಮಿಯವರೇ, ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ಸಾಧಿಸುವ ಛಲ ಇದ್ದರೆ ಎಲ್ಲದೂ ಸಾಧ್ಯ ಎಂಬ ಮಾತಿನಂತೆ ತನ್ನ ಸ್ವಂತ ಧೈರ್ಯ, ಅಚಲವಾದ ಸಂಕಲ್ಪ ಶಕ್ತಿಯಿಂದ ತಾನು ಮಾಡುವ ಕಾರ್ಯಕ್ಕೆ ಪೂರಕವಾದ ಜ್ಞಾನವನ್ನು ಸಂಪಾದಿಸಿ ಇಂದು ಒಳ್ಳೆಯದಕ್ಕಾಗಿ ನಾಡಿನ ಜನರ ಶ್ರೇಯೋಭಿವೃದ್ಧಿ ಹಾಗೂ ಸಾಮಾಜಿಕ ನ್ಯಾಯದ ನೆಲೆಗಟ್ಟಿನಲ್ಲಿ ಒಂದಷ್ಟು ದುಷ್ಟರನ್ನ, ಅಧಿಕಾರಿಗಳನ್ನು ನಿದ್ದೆಗೆಡಿಸಿ ಅವರ ದುರಾಳತೆ, ದುಷ್ಟತನ ಹಾಗೂ ಲಂಚಕೋರತನವನ್ನು ಬಯಲಿಗೆಳೆಯುತ್ತಾ ಸಮಾಜದ ಹಿತಕ್ಕಾಗಿ ಹತ್ತಾರು ಸಂಕಷ್ಟಗಳನ್ನು ಮೈಮೇಲೆ ಎಳೆದುಕೊಂಡು ರಾಜಿ ಇಲ್ಲದ ಬದುಕನ್ನು ನಡೆಸುತ್ತಿರುವ ತಮ್ಮನ್ನು ಇಂದಿನ 5ನೇ ವರ್ಷದ ಗೋಪೂಜಾ ಕಾರ್ಯಕ್ರಮದಲ್ಲಿ ಗುರುತಿಸಿ ಗೌರವಿಸಲಿಕ್ಕೆ ತುಂಬ ಸಂತೋಷ ಪಡ್ತೇವೆ ತಾಯಿ. ಗೌರವಾನ್ವಿತರೆ, ಹೆಮ್ಮೆಯ ಈ ತುಳುನಾಡಿನ ಪುಣ್ಯಭೂಮಿಯಲ್ಲಿ 3 ಏಪ್ರಿಲ್ 1979 ಜನಿಸಿ ಮುಂದೆ ಮಂಗಳ ಗಂಗೋತ್ರಿಯಲ್ಲಿ ಮಾಸ್ ಕಮ್ಯುನಿಕೇಷನ್ ಅಂಡ್ ಜರ್ನಲಿಸಂನಲ್ಲಿ MA ಮಾಡಿ ಹುಬ್ಬಳ್ಳಿಯಲ್ಲಿ LLB ಮುಗಿಸಿ ಮಾಹೆ ಯೂನಿವರ್ಸಿಟಿಯಲ್ಲಿ PGDCA ಪಡೆದು ವೃತ್ತಿ ಬದುಕಿಗೆ ಪೂರಕವಾದ ಶಿಕ್ಷಣದ ಗರಿಷ್ಠ ಶಿಕ್ಷಣವನ್ನು ಪಡೆದು ತಾವು ಇಂದು ತನ್ನದೇ ಹಿರಿತನದ ವಿಜಯ ಟೈಮ್ಸ್ನ ಚೇರ್ಮನ್ ಹಾಗೂ ಮುಖ್ಯ ವರದಿಗಾರ್ತಿಯಾಗಿದ್ದೀರಿ. ಸುಮಾರು 25 ವರ್ಷಗಳ ಅನುಭವದಲ್ಲಿ 18 ವರ್ಷ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ, 1 ವರ್ಷ ಪ್ರಿಂಟ್ ಮೀಡಿಯಾದಲ್ಲಿ, 1 ವರ್ಷ ರೇಡಿಯೋದಲ್ಲಿ, 5 ವರ್ಷಗಳಿಂದ ಡಿಜಿಟಲ್ ಮೀಡಿಯಾದಲ್ಲಿ ದುಡಿಯುತ್ತಿರುವ ತಾವು ಮಾಧ್ಯಮ ರಂಗದ ಎಲ್ಲ ಮಜಲನ್ನು ಜೀರ್ಣಿಸಿಕೊಂಡ ಧೀಮಂತರು ಹೊಂದಲಿಕ್ಕೆ ಖುಷಿಯಾಗ್ತಾ ಇದೆ. ತಮ್ಮಲ್ಲಿರುವ ಚಾಕಚಕ್ಯತೆ ಹಾಗೂ ಕೌಶಲ್ಯಗಳಿಂದಾಗಿ ಉತ್ತಮ ಕಾರ್ಯಕ್ರಮ ರೂಪಿಸುವುದು, ತಂಡಗಳನ್ನು ನಾಯಕತ್ವದೊಂದಿಗೆ ಮುನ್ನಡೆಸುವುದು, ತರಬೇತಿಗಳನ್ನು ನೀಡುವುದು, ವರದಿಗಳನ್ನು ತಯಾರಿಸುವುದು,
ಕಾರ್ಯಕ್ರಮ ನಿರೂಪಣೆ ಇತ್ಯಾದಿ ಕ್ರಿಯಾಶೀಲ ಚಟುವಟಿಕೆಗೆ ಮೊದಲ ಹೆಸರಾಗಿರುವುದು ಮಾತ್ರವಲ್ಲ, ಇದೇ ನಿಮ್ಮ ಬಲ ಕೂಡ ಆಗಿದೆ. ಇದೇ ಕಾರಣದಿಂದ ಕನ್ನಡದ ಹೆಸರಾಂತ ಟಿವಿ ಚಾನೆಲ್ಗಳಲ್ಲಿ ಕಾರ್ಯನಿರ್ವಹಿಸಿ ಸೈ ಎನಿಸಿಕೊಂಡ ಕೀರ್ತಿ ತಮ್ಮದು. ಕವರ್ ಸ್ಟೋರಿ, ಸರ್ಜಿಕಲ್ ಸ್ಟ್ರೈಕ್, ನಮ್ಮೂರು ನಿಮ್ಮದೂರು, ಚುನಾವಣಾ ಪಯಣ, ಜನಮತ ಇಂತಹ 10 ಕಾರ್ಯಕ್ರಮದ ಮೂಲಕ ಜನಮನವನ್ನು ಗೆದ್ದ ದಿಟ್ಟ ವರದಿಗಾರ್ತಿ ತಾವು. ಈ ರೀತಿಯ ನೇರ ನಿಷ್ಠೂರ ವರದಿಯಿಂದ ಸಮಾಜದಲ್ಲಿ ಜನಹಿತದ ಕಾರ್ಯವನ್ನು ಮಾಡಲು ತಾವು ಇಟ್ಟ ಹೆಜ್ಜೆ ಗುರುತು ಅಳಿಸಲಾಗದ್ದು ತಾಯಿ. ತಮ್ಮ ಈ ನೇರವಂತಿಕೆಯ ಕಾರಣಕ್ಕೆ 10 ಪ್ರಶಸ್ತಿ ಪುರಸ್ಕಾರಗಳು ತಮ್ಮನ್ನು ಅರಸಿ ಬಂದು ಆ ಪ್ರಶಸ್ತಿ ಪುರಸ್ಕಾರಗಳೇ ತಮ್ಮ ಗೌರವವನ್ನು ಎತ್ತರಕ್ಕೆ ಏರಿಸಿಕೊಂಡಿವೆ. 2010-11ರಲ್ಲಿ ಪ್ರಥಮವಾಗಿ ಕರ್ನಾಟಕ ಮೀಡಿಯಾ ಅಕಾಡೆಮಿ ಪ್ರಶಸ್ತಿಯೊಂದಿಗೆ 2025ರಲ್ಲಿ ಪಂಚವರ್ಣ ರಾಜ್ಯೋತ್ಸವ ಪ್ರಶಸ್ತಿ ದೊರಕಿದ್ದು, 25ನೇ ಈ ಇಸವಿಗೆ 25ಕ್ಕಿಂತ ಹೆಚ್ಚು ಪ್ರತಿಷ್ಠಿತ ಪುರಸ್ಕಾರಗಳನ್ನು ಮುಡಿಗೇರಿಸಿಕೊಂಡವರು ತಾವು. ಮಾಧ್ಯಮ ಕ್ಷೇತ್ರಕ್ಕೆ ಮಾದರಿಯಾಗಿ ನಿಂತವರು ತಾವು. ಇವತ್ತಿನ ಈ ಕಾಲಘಟ್ಟದಲ್ಲಿ ಮಾಧ್ಯಮ ಕ್ಷೇತ್ರದ ಬೆಳವಣಿಗೆಯ ವೇಗ, ಸವಾಲುಗಳು, ಗೊತ್ತಿಲ್ಲದ ಸ್ವಾರ್ಥಗಳ ಮಧ್ಯೆ ಒಬ್ಬ ಮಹಿಳೆಯಾಗಿ ಸಮಷ್ಟಿಯ ಹಿತಕ್ಕೆ ತನ್ನನ್ನು ತಾನು ಸಮರ್ಪಿಸಿಕೊಂಡು ಮುನ್ನುಗ್ಗುತ್ತಿರುವುದಕ್ಕೆ ಇಡೀ ಯುವಜನಾಂಗಕ್ಕೆ ಒಂದು ಮಾದರಿ ಪಾಠ ತಾವು. ತಮ್ಮಂಥ ಧೈರ್ಯವಂತ ಧೀರ ದಿಟ್ಟತನದ ಕರ್ನಾಟಕದ ಹೆಮ್ಮೆಯ ಸುಪುತ್ರಿಯನ್ನ ನಮ್ಮ ಮನೆಯ ಮಗಳೆಂದು ಭಾವಿಸಿ ನಮ್ಮ ಮನೆಯಂಗಳದಲ್ಲಿ ನಡೆಯುವ ಈ ಗೋದಾನ ಕಾರ್ಯಕ್ರಮದಲ್ಲಿ ಗೌರವಿಸಿ ಸನ್ಮಾನಿಸುತ್ತಾ ತಾಯಿ ರಕ್ತೇಶ್ವರಿ ಹಾಗೂ ನಾಡಿನೆಲ್ಲ ದೇವಾನುದೇವತೆಗಳು ನಿಮಗೆ ಸದಾ ಇನ್ನಷ್ಟು ಧೈರ್ಯ ಕೊಡಲಿ ಎನ್ನುವಂಥ ಹಾರೈಕೆಯೊಂದಿಗೆ ಡಾಕ್ಟರ್ ರವೀಂದ್ರ ಶೆಟ್ಟಿ, ಶ್ರೀಮತಿ ರೂಪಾ ರವೀಂದ್ರ ಶೆಟ್ಟಿ, ಡಾಕ್ಟರ್ ಸ್ನೇಹ ಆರ್ ಶೆಟ್ಟಿ, ಕುಮಾರಿ ಶ್ರೇಯಾ ಆರ್ ಶೆಟ್ಟಿ, ಶ್ರೇಯಾಂಕ್ ಆರ್ ಶೆಟ್ಟಿ, SP ಗಾರ್ಡನ್ ಬಜಗೋಳಿ ಇಡೀ ಕುಟುಂಬಸ್ಥರ ಪರವಾಗಿ ಅಭಿಮಾನದಿಂದ ಮಮತೆಯ ಶಾಲುಮ, ಅಭಿಮಾನದ ಶಾಲಿದು. ಇನ್ನಷ್ಟು ಸಮಾಜಮುಖಿ ಚಿಂತನೆಗಳು, ಕಾರ್ಯಗಳು, ವರದಿಗಳು ಶಾಲನ್ನು ಒದಿಸಿ ತುಂಬ ಅಭಿಮಾನದಿಂದ ಚಂದದ ಶಾಲ್ ನೋಡಿ. ನಮ್ಮೂರ ಶಂಕರಾಪುರದ ಮಲ್ಲಿಗೆ, ಪ್ರಭಾಕರ್ ಶೆಟ್ರೆ, ಮಲ್ಲಿಗೆಯ ಶಂಕರಾಪುರದ ಮಲ್ಲಿಗೆ ತಾಯಿ ಬಾಳೆ ದಾರದಿಂದ ಕಟ್ಟಿ ಬನ್ನಿ. ತುಂಬ ಚಂದದ ಸೀರೆ, ಅದು ಬರೀ ಸೀರೆ ಅಲ್ಲ, ಈ ಮನೆಯಂಗಳದ ಈ ಮನೆ ಮಗಳಿಗೆ ಕೊಡ್ತಕ್ಕಂಥ ಬಾಗೀನ, ಅದು ಪ್ರೀತಿಯ ಬಾಗೀನ, ಅಭಿಮಾನದ ಬಾಗೀನವನ್ನು ಕೊಟ್ಟು ಶಾಲನ್ನು ಒದಿಸಿ ಪರಿಮಳವೇ ಪರಿಮಳ ತುಂಬಿರುವಂಥ ಸುಗಂಧರಾಜದ ಹಾರವನ್ನಿಟ್ಟು ತುಂಬಿದ ಫಲವಸ್ತುವನ್ನು ಕೊಟ್ಟು ಮೈಸೂರಿನ ರಾಜ ಅವರು, ಅದಕ್ಕೆ ಮೈಸೂರು ಕಿರೀಟ. ಈ ನಾಡು ಮೈಸೂರು ಎಂದು ಕೀರ್ತಿ ಹೊತ್ತ ನಾಡು. ಅಭಿಮಾನದಿಂದ ಸಮ್ಮಾನ ಪತ್ರವನ್ನಿಟ್ಟು ಜನನಿದಾಸರವರು ಬರೆದಿರ್ತಕ್ಕಂಥ ಅವರದ್ದೇ ಪುಸ್ತಕವನ್ನು ಕೊಟ್ಟು ತಾಯಿ ವಿಜಯಲಕ್ಷ್ಮಿಯವರ ಬಾಳು ಬಂಗಾರ ಆಗಬೇಕು, ಅದಕ್ಕೆ ನಾವೆಲ್ಲ ಬಲವಾಗಿ ಹಿಂದಿಂದ ಸಪೋರ್ಟ್ ಆಗಬೇಕು ಅನ್ನುವಂಥ ಆಶಯದೊಂದಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿಮಾನದಿಂದ ಒಂದು ರಿಕ್ವೆಸ್ಟು, 1 ನಿಮಿಷ ಎದ್ದು ನಿಂತರೆ ಬೇಜಾರಾಗೋದಿಲ್ಲ ಅಂದ್ಕೊಳ್ತೇನೆ. ನಮ್ಮ ಗಣಪತಿ ಸೇವಾ ಸಮಿತಿಯ ಅಧ್ಯಕ್ಷರು ನಮ್ಮ ದೇವದಾಸರಿದ್ದಾರೆ, ರಾಮಕೃಷ್ಣರಿದ್ದಾರೆ, ಎಲ್ಲ ಬಂಧುಗಳು ಭಾಗವಹಿಸ್ತಾ ಇದ್ದಾರೆ. ಖುಷಿಯಾಗಿದೆ. ಮಾಳದ ಜಗನ್ನಾಥಣ್ಣ ಇದ್ದಾರೆ, ನಾನು ಹೆಸರು ಬಿಟ್ಟು ಹೋದ್ರೆ ಕ್ಷಮಿಸಿ. ಜಗದೀಶ್ ಅಂಚನ್ರಿದ್ದಾರೆ. ಇದೇ ಹೊತ್ತಲ್ಲಿ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಪತ್ರಕರ್ತರ ಸಂಘದಿಂದ ಕೂಡ ಅಭಿಮಾನಿಸಬೇಕು ಅಂತೇಳಿ ವಿಜಯಲಕ್ಷ್ಮಕ್ಕ 1 ನಿಮಿಷ ಕುತ್ಕೋಬೇಕು. ತುಂಬ ಖುಷಿಯಲ್ಲಿ, ತುಂಬ ಅಭಿಮಾನದಲ್ಲಿ ಕುತ್ಕೊಳ್ಳಿ ಅಣ್ಣ, ಕುತ್ಕೊಳ್ಳಿ. ಕ್ಷಮಿಸಿ, ಎದ್ದು ನಿಲ್ಲಿಸಿದ್ದಕ್ಕೆ ಕ್ಷಮೆ ಇರಲಿ. ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದಿಂದ ರಾಜಶೇಖರ್ ಸರ್, ಕಾರ್ಯದರ್ಶಿ ವಸಂತ್ ಸರ್ ಅವರ ಉಪಾಧ್ಯಕ್ಷರಾಗಿರ್ತಕ್ಕಂಥ ರವೀಣ್ಣನವರ ಹಿರಿತನದಲ್ಲಿ ಗೌರವಿಸ್ತಾ ಇದ್ದೇವೆ. ಬಹಳ ಖುಷಿಯಾಗಿದೆ. ಒಂದು ಪುಸ್ತಕ ಅವ್ರ ಕೈ ಸೇರಿದೆ, ಜನನಿದಾಸರವರು ಬರೆದಿರೋದು, ಬದುಕನ್ನೇ ಹೇಳಲಿಕ್ಕಿರುವಂಥ ಪುಸ್ತಕ, ಇವತ್ತಿನ ಅಗತ್ಯತೆಯನ್ನು ಮನಗಂಡಿರ್ತಕ್ಕಂಥ ಪುಸ್ತಕ. ಅಂಥದ್ದೊಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ರೂಪಿತ ಆಗತ್ತೆ. ಮುಂದೊಂದು ದಿನ ನಾವೆಲ್ಲ ಅದರಲ್ಲಿ ಭಾಗವಹಿಸ್ತೀವಿ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಮುಂಭಾಗದಲ್ಲಿರುವ ನಮ್ಮ ರವೀಂದ್ರ ಶೆಟ್ಟಿ ಅವರ ಬಳಗದ ಅಭಿಮಾನಿಗಳೇ, ಇದು ಕೆಲವು ಟೈಮ್ ಹೇಗಾಗುತ್ತೆ ಅಂದರೆ ಹೇಳಕ್ಕೆ ತುಂಬ ಚೆಂದ,
ವಿಜಯಲಕ್ಷ್ಮಿ ಅವ್ರು ಹೇಳಿದರು ಪತ್ರಿಕೋದ್ಯಮ, ನಾನು ಅವ್ರು ಕೆಲಸ ಮಾಡ, ನಾನು ಸುವರ್ಣ ಚಾನಲಲ್ಲಿ ಫಸ್ಟ್ ಏನು ಚಾನಲ್ ಆಯಿತು, ಚಿಕ್ಕಮಗಳೂರಲ್ಲಿ ವರದಿಗಾರ ಕೆಲಸ ಮಾಡಿದ್ದೆ. ಆ 12 ತಿಂಗಳು ಕೂಡ ಕಾಟಕ್ಕೆ ಸುಸ್ತಾಗಿ ರಿಸೈನ್ ಮಾಡಿ ನನ್ನ ವೃತ್ತಿ ಬದುಕನ್ನು ನನ್ನ ಸ್ವಂತ ಪತ್ರಿಕೆಯನ್ನು 27 ವರ್ಷ ಆಯಿತು ಪತ್ರಿಕೆ ನಡೆಸ್ತಾ ಇದ್ದೇನೆ. ಈಗೇನಾಗಿದೆ ಅಂದರೆ ಆಳ್ವಾಸರು ಎದ್ದೋದ್ರು, ನಾನು ಹೇಳ್ತಾ ಇದ್ದೆ. ಅವರು ವಿಜಯಲಕ್ಷ್ಮಿ ಅವ್ರ ಒಂದು ವಿಡಿಯೋ ನೋಡಿದ್ದೆ ನಾನು, ಅದ್ರಲ್ಲಿ ಹೇಳ್ತಾ ಇದ್ರು ಅವರು, ಅದು ಯಾವಾಗ ಮಾಡಿದ್ದು ಗೊತ್ತಿಲ್ಲ ನನಗೆ, ನನ್ನ ಹತ್ರ ಇನ್ನು ಶಕ್ತಿ ಇಲ್ಲ, 4-5 ತಿಂಗಳು ಅಷ್ಟೇ ನಾನು ಪತ್ರಿಕೆ ನಡೆಸ್ಬೋದು, ನನ್ನ ವೃತ್ತಿ ನಡೆಸ್ಬೋದು, ನನ್ನ ಕೈಲಿ ಆಗೋದಿಲ್ಲ, ಪ್ರಾಮಾಣಿಕರಿಗೆ ಇಲ್ಲಿ ಕಾಲ ಇಲ್ಲ ಅಂತ ಹೇಳ್ತಿದ್ರು. ಮೋಸ್ಟ್ಲಿ ಅದು ಯಾವಾಗ ಹಾಕಿದ್ರು ನನಗೆ ಗೊತ್ತಿಲ್ಲ. ಆದರೂ ಅಷ್ಟೇ ನಾನು ಹೇಳ್ತಾ ಇರೋದೇನೆಂದರೆ, ಸರ್ಕಾರ ಈಗಲಾದರೂ ಪರಿಸರ ವಿಷಯದಲ್ಲಿ ಅವ್ರಿಗೆ ಪ್ರಶಸ್ತಿ ಕೊಟ್ಟಿದೆ. ಆ ಪ್ರಶಸ್ತಿ ಕೊಟ್ಟಿದ್ದಕ್ಕೆ ಪ್ರಥಮವಾಗಿ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾಗಿ ಅವರಿಗೆ ಅಭಿನಂದನೆ. ಮತ್ತು ಅವರ ಕಾರ್ಯಕ್ಕೆ ಈಗಲಾದ್ರು ಸರ್ಕಾರ ಕಣ್ತೇರಿದ್ದಾಳೆ. ಯಾಕೆಂದರೆ ಈಗ ಭ್ರಷ್ಟಾಚಾರ ತುಂಬ ತುಳುಕ್ತಾ ಇರ್ಬೇಕಾದ್ರೆ ಎಲ್ಲ ನಾ ಮಾತಾಡ್ತಾ ಇರೋದು ಭ್ರಷ್ಟಾಚಾರದ ಬಗ್ಗೆನೇ. ಅಂಥ ಸಂದರ್ಭದಲ್ಲಿ ನಮ್ಮ ಪತ್ರಕರ್ತನ ಗುರುತಿಸಿ ಗೌರವ ಮಾಡಿದ್ರಲ್ಲ ಅನ್ನೋದೇ ಒಂದು ಹೆಮ್ಮೆ. ಯಾಕೆಂದರೆ ನಮ್ಮಲ್ಲಿ ಆ ಪ್ರಶಸ್ತಿಗಳೆಲ್ಲ ಏನೇನಾಗಿದೆ ಅಂತ ಎಲ್ರಿಗೂ ಅದು ಗೊತ್ತಿದ್ದ ವಿಷಯ. ಆಮೇಲೆ ಈ ಭಾಗದಲ್ಲಿ ರವೀಂದ್ರ ಶೆಟ್ಟರು ಎಷ್ಟು ಸರಳತೆ ಅಂದರೆ, ನಾನು ಅದು ನೋಡಿದೆ, ಕಾರ್ಯಕ್ರಮ ಮಾಡಬೇಕಾದ್ರೆ ಸ್ವಾಗತ ಮಾಡ್ತಿದ್ದಾರೆ, ಸ್ವಾಗತ ಮಾಡೋಕೆ ಯಾರ್ಯಾರನ್ನು ಕಾಂಪನ್ಸೇಟ್ ಮಾಡ್ಕೋಬೇಕು, ಎಲ್ಲೆಲ್ಲಿ ಅವ್ರು ಜೋಡಿಸ್ಕೋಬೇಕು ಅನ್ನೋದಿದೆಯಲ್ಲ, ಎಲ್ರಿಗೂ ಹೊಂದ್ಸ್ಕೊಂಡು ಹೋಗ್ತಾರೆ ಅವರ ಆ ಮನಸ್ಸಿನ ಭಾವನೆ. ಆಮೇಲೆ ನಮಗೆ ನಾವೊಂದು ಪತ್ರಕರ್ತರ ಸಂಘದಿಂದ ಒಂದು ಕಾರ್ಯಕ್ರಮ ಮಾಡಿದ್ವಿ, ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಧರ್ಮಕರ್ತರಾದ ಭೀಮೇಶ್ ಜೋಶಿ ಅವರ ಹೆಸರಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಪತ್ರಕರ್ತರ ಸಂಘದ ಹೋಗ್ಬಿಟ್ಟಿದ್ವು. 50 ಜನ ರೈತರ ಮಕ್ಕಳಿಗೆ ಅದು ಇದು ಸಿಕ್ಕಲಿಲ್ಲ, ಏನವರಿಗೆ ಏನು ಪರಿಹಾರ ಕೊಡ್ತಾರಲ್ಲ, ಪರಿಹಾರ ಸಿಕ್ಕಿರಲಿಲ್ಲ. 50 ಮಕ್ಕಳಿಗೆ 50,000 ಪರಿಹಾರ ಕೊಡಿಸಿದ್ವಿ. ಸುಮಾರು 1,500 ಜನ ಏನು ವೃದ್ಧರಿಗೆ ನಾವೊಂದು ನೇತ್ರ ಚಿಕಿತ್ಸೆ ಮಾಡಿ ಅಲ್ಲೇ ದಾನ ಮಾಡಿದ್ವಿ, ಏನು ಕನ್ನಡಕ ದಾನ ಮಾಡಿದ್ವಿ. ಬಟ್ ಅವ್ರು ಭಾಷಣ ಮಾಡೋದಕ್ಕೆ ಎಷ್ಟು ಜನ ಇದ್ದರು ಅಂದರೆ, ನೋಡಿದಾಗ ಬೆರಳೆಣಿಕೆ ಒಂದು 100-200 ಜನ ಇದ್ದರು. ಪ್ರಶಸ್ತಿ ಮತ್ತು ಕೆಲವೆಲ್ಲ ಫಲಾನುಭವ ಕೊಟ್ಕೊಂಡವರು 3,500 ಜನ. ಅವರ ಕಾರ್ಯಕ್ರಮ ಭಾಷಣ ಮಾಡೋದಕ್ಕೆ ಇದ್ದಿದ್ದು 300 ಜನ 400 ಜನ. ನಮ್ಮ ಸ್ವಾರ್ಥ ಬದುಕು ಹೇಗಾಗಿದೆ, ನಮ್ಗೆ ಅಲ್ಲಿ ಇರಬೇಕು ಅಂತಿಲ್ಲ. ರವೀಂದ್ರ ಶೆಟ್ಟರದ್ದು 5ನೇ ವರ್ಷದ ಕಾರ್ಯಕ್ರಮ ಅಂತ ಹೇಳ್ತಾರೆ ಗೋದಾನಂದು. ಒಂದೊಂದ್ಸಾರಿ ಗೋದಾನ ಹತ್ರ 10 ಜನ ಅಂದರು, ಅಲ್ಲಿ 50 ಜನ ಅಂದರು, 200 ಜನ ಇರಬೇಕಿಲ್ಲಿ. ಅದು ಕೊಟ್ಟಾಯಿತು, ತಗೊಂಡಾಯಿತು, ನೀವು ಮತ್ತೆ ರವೀಂದ್ರ ಶೆಟ್ಟರ್ಗೆ ನಾವು ಬಾಯ್ ಹೇಳಾಯಿತು. ಇದು ನಮ್ಮ ಪರಿಸ್ಥಿತಿ. ಆಮೇಲೆ ರವೀಂದ್ರ ಶೆಟ್ಟರ್ ಒಂದು ಕಿವಿ ಮಾತು, ಅವರು ಕೆಲವರು ಮನೆ ನೋಡಿ ಕೇಳ್ತಾರೆ, ಮತ್ತು ಕೆಲವರು ಅವರ ದಾನ ನೋಡಿ ಕೇಳ್ತಾರೆ. ತುಂಬ ದಾನನೂ ಮಾಡಬೇಡಿ, ಸ್ವಲ್ಪ ಕಡಿಮೆ ಮಾಡಿ. ಯಾಕೆ ತುಂಬ ದಾನ ಮಾಡಿದವರಲ್ಲ, ನಮ್ಮಲ್ಲಿ ಪ್ಲ್ಯಾಂಟ್ರು 50 ಎಕರೆ ಜಾಗ ಇದ್ದವರು ಕೊನೆಗೆ ಏನಿಲ್ದಂಗೆ ಆಗಿದ್ದಾರೆ. ಪರಿಸ್ಥಿತಿ ನಿಮ್ಮ ದೇವ್ರು ಕೊಡ್ತಾನೆ ಮಾಡ್ತೇನೆ, ಆದರೆ ಒಂದು ಲಿಮಿಟ್ ಇರಲಿ ಅಂತ ನನ್ನ ಒಂದು ಕಳಕಳಿ. ಯಾಕೆಂದರೆ ಅವರ ಒಂದು ಸರಳತೆಗೆ ಯಾರು ಬಂದ್ರೂ ಅವ್ರು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಪರಿಸ್ಥಿತಿ ದಾನ ಮಾಡ್ತಾ ಮಾಡ್ತಾ ಹೇಗೆ ಕರ್ಗೋಗುತ್ತೆ ನಮ್ಮ ದುಡ್ಡು ಅನ್ನೋದು. ಅವರೇನು ತುಂಬ ಕೋಟ್ಯಾಧಿಪತಿ ಆಗಲಿ, ಬೇರೆದೇನೋ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಆಗಲಿ ಏನೂ ಇಲ್ಲ ಅವ್ರದ್ದು. ಧರ್ಮದ ದುಡ್ಡಲ್ಲಿ ಒಂದಿಷ್ಟು ಮನೆ ನೋಡಿದ ತಕ್ಷಣ ಇಷ್ಟು ದಾನ ಕೊಡಬೇಕು ಅನ್ನೋದಿದೆಯಲ್ಲ, ಇದು ಕಷ್ಟದ ಕೆಲಸ. ಆಮೇಲೆ ಜನ ಹೇಗಿದ್ದಾರೆ ಅಂದರೆ, ದಾನ ಯಾರು ಕೊಡ್ತಾರೆ ಅವ್ರದನ್ನೇ ಕೇಳ್ತಾರೆ, ಮತ್ತೆ ದಾನ ಕೊಡದಿಲ್ಲ ಅವ್ರ ಹೋಗೋದಿಲ್ಲ ಅವರು. ಆದ್ದರಿಂದ ದಾನಿಗಳು ಹೇಳ್ತಾ ಇರೋದು, ಸರ್ ಪತ್ರಕರ್ತರ ಬದುಕು ತುಂಬ ಕಷ್ಟ ಇದೆ ಸರ್. ನಾವು ಅದನ್ನು ನೋಡಿ ಸಂಘದ ಏನು ಮಾಡಿದ್ದು, 10 ಲಕ್ಷ ರೂಪಾಯಿ ಒಂದು ಇನ್ಸೂರೆನ್ಸ್ ಮಾಡಿದ್ವಿ. ಪತ್ರಕರ್ತರು ಏನಾರು ಒಂದು ಕಷ್ಟದಲ್ಲಿ ಬಿದ್ದ ಅಂದರೆ ಯಾರು ಕೇಳಲ್ಲ ಸರ್. ಇದು ವಿಜಯಲಕ್ಷ್ಮಿಯವ್ರನ್ನ ಹೊಗಳ್ತಿರೋದು ಎಲ್ಲ ನಮಗೆಲ್ಲ ಒಪ್ಕೊಳ್ತೀವಿ. ನಾನೊಂದು 17 ಕೇಸ್ ಹಾಕ್ಸ್ಕೊಂಡೆ. ಆ ಕೋರ್ಟಲ್ಲಿ ನಮ್ಮ ಪರಿಸ್ಥಿತಿ ಹೇಗಿದೆ ಅಂದರೆ, ನಾನು ಪಿಟ್ ಪ್ಯಾಕೆಟ್ ಮಾಡೋ ನನ್ನ ಜೊತೆ ನಿಂತಿರ್ತಾನೆ, ಕಳ್ತನ ಮಾಡಿ ನೋಡ್ತಿದ್ದೆ. ನಾವು ರಾಜಶೇಖರ ಅಂತ ನನ್ಗೊಂಜಕ್ಕೆ ಹೋಗ್ತಾನೆ, ಅವನಿಗೊಂಜಕ್ಕೆ ಹೋಗ್ತಾನೆ. ನನಗೆ ನನ್ನ ಸರ್ವಿಸಿಗೆ ಬೆಲೆನೇ ಇಲ್ಲ. ಅದಕ್ಕೆ ನಮ್ಮ ಸರ್ವಿಸಿಗೆ ಬೆಲೆನೇ ಇಲ್ಲ. ನಮ್ಮ ಬೆಲೆ ಸರ್ವಿಸಿಗೆ ಬೆಲೆ ಎಲ್ಲಿಂದ ಬರುತ್ತೆ? ಹಾಗಾಗಿ ಇದು ಪತ್ರಕರ್ತರ ಬದುಕು ನೋಡೋಕೆ ಮೇಲ್ನೋಟಕ್ಕೆ ಭಾಳ ಗ್ಲಾಮರಸ್ ಆಗಿರುತ್ತೆ. ಆ ಕಷ್ಟ ಅನುಭವ ನೋಡಿ ಹೆಚ್ಚು ಕಮ್ಮಿ ವಿಜಯಲಕ್ಷ್ಮಿ ಅವ್ರು ಮಾಡ್ತಾ ಇದೆಯಲ್ಲ, ನನಗೆ ಅಡ್ವಾಂಟೇಜ್ ಅಂದ್ರೆ ಅವ್ರು ಮಹಿಳೆ ಆಗಿ ಸ್ವಲ್ಪ ಅಡ್ವಾಂಟೇಜ್ ಅನ್ನೋ ಕಾಣಿಸುತ್ತೆ. ನನ್ನ ಮನೆಗೆ ಒಂದ್ಸರಿ ಬಾಂಬ್ ಬಿಟ್ಟಿದ್ರು ನಾನು ಸುದ್ದಿ ಮಾಡಿದಾಗ. ಮಹಿಳೆ ಆದ್ರಿಂದ ಸ್ವಲ್ಪ ಹೆದರ್ತಾರೆ, ಕೈ ಹಾಕಕ್ಕೆ ಹೆದರ್ತಾರೆ ಅನ್ಸುತ್ತೆ. ಇಲ್ಲ ಇಷ್ಟೊತ್ತಿಗೆ ನಮ್ಮಂತರ 4-5 ಸರಿ ಏನಾರೋ ಎಲ್ಲ ಅಂತಿಂಥರೆಲ್ಲ ಸ್ವಲ್ಪ ಹಲ್ಲೆ ಮಾಡಿರೋ ಅನ್ಸುತ್ತೆ ನನಗೆ. ಹಾಗಾಗಿ ವಿಜಯಲಕ್ಷ್ಮಿಯವರು ಇಂಥ ಪತ್ರಕರ್ತರು ನಮಗೆ ನಮ್ಮ ನಾಡಿನಲ್ಲಿರೋದು ಇನ್ನು ಹೆಚ್ಚಿನ ರೀತಿಯಲ್ಲಿ ಇನ್ನೂ ಅವರ ಶಕ್ತಿ ಹೆಚ್ಚು ಕೊಡಲಿ. ಆಮೇಲೆ ಆಳ್ವಾಸು ತುಂಬ ಜನ ದಾನಿಗಳಿದ್ರಿ ನಮ್ಗೆ. నేను ನೋಡಿದೆ ಕಾರ್ಕಳದಲ್ಲಿ ಭಾಳಷ್ಟು ದಾನಿಗಳಿದ್ರಿ. ಕೆಲವ್ರು ನಿಷ್ಠಾವಂತ ಪತ್ರಕರ್ತರಿಗೆ ನೀವು ಬೆನ್ನೆಲುಬಾಗಿ ನಿಲ್ಲಬೇಕು ಸರ್. ಇದೆ ಸರ್ಕಾರ ಆಗಲಿ, ಈಗ ಹೆಂಗಾಗಿದೆ ಪತ್ರಿಕೆಗಳು ಓದೋ ಸ್ಟೇಜಲ್ಲಿಲ್ಲ. ಬೇರೆದೆಲ್ಲ ಒಂದು ಶೋಕಿಗೆ 5 ನಿಮಿಷ ನೋಡ್ತಾರೆ, ರೀಲ್ಸನ್ನು 1000 ಜನ ನೋಡ್ತಾರೆ. ಅದು ಇವರಿಗೆ ಬೆಳೆಸ್ಬೇಕಾದ್ರೆ ಪತ್ರಕರ್ತರಿಗೆ ತುಂಬ ಕಷ್ಟದ ಬದುಕಿರುತ್ತೆ. ಅವನ್ನ ನೀವು ಸಹಾಯ ಮಾಡಿ ಅಂತಲ್ಲ, ಅವ್ರು ಏನು ವೃತ್ತಿಲಿ ಹೋಗ್ತಾ ಇರ್ತಾರೆ ಅದಕ್ಕೊಂಚೂರು ಬೆನ್ನೆಲುಬಾಗಿ ನಿಂತರೆ ಇಂಥ ಪತ್ರಕರ್ತರಿಂದ ನಿಮ್ಮ ನ್ಯಾಯ ಸಿಗುತ್ತೆ. ನಾವು ಯಾರು ಸ್ವಾರ್ಥ ಬದುಕು ನಡೆಸಾರಲ್ಲ. ಹಾಗಾಗಿ ಮುಂದಿನ ದಿವಸದಲ್ಲಿ ವಿಜಯಲಕ್ಷ್ಮಿ ಪರವಾಗಿ ತುಂಬ ಜನ ನಿಲ್ಲಿ ಅಂತ ಹೇಳ್ತಾ